ಈ ಕಾಂಟ್ರಾಕ್ಟರ್ ಕೆಲಸ ನೀವು ಸ್ಪಾಟಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಲ್ಲ ಹೆಂಗೆ? ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡಿಸ್ಬೇಕಾಗಿರೋದು ಒಬ್ಬ ಲೈನ್ ಮ್ಯಾನು ನೀವು ಕೆಲಸ ಮಾಡ್ತಿದ್ದೀರಲ್ಲ ಏಕೆ ಅಂತ. ಕೆಲಸ ಮಾಡಿಕೊಡು ಅಂದರೆ ನೀವು ಡಿಪಾರ್ಟ್ಮೆಂಟ್ ಅವರಾಗೆ ಮಾಡಿಕೊಡ್ತೀರಾ, ವರ್ಕರ್ ಆಗಿದ್ರೆ ಮಾಡಿಕೊಡ್ತೀರಾ ಹಂಗಾದ್ರೆ ಎಲ್ಲ ನೀವು. ನಿಮ್ಮ ಮನೆ ವೀಕ್ಷಕರಿಗೆ ನಮಸ್ಕಾರ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬ ವೈರಲ್ ಆಯಿತು, ಹರಡಾಯಿತು, ವಿಷಯ ಎಲ್ಲರಿಗೂ ಗೊತ್ತಾಯಿತು. ಏನಪ್ಪ ಅಂದರೆ ಕೊತ್ನೂರು ವೈಂಡಮ್ಮಿನ ಲೈನ್ಮ್ಯಾನ್ಸ್ ಗಿರೀಶ್ ಮತ್ತು ಶಂಕರ್ ಅನ್ನೋರಿಬ್ರು ಇನ್ನೊಬ್ಬ ಟೆಂಪ್ರವರಿ ಲೈನ್ಮ್ಯಾನ್ನ ಇಟ್ಕೊಂಡು ಒಂದಿಷ್ಟು ಕೇಬಲ್ ಲೇಯಿಂಗ್, AB ಕೇಬಲ್ ಲೇಯಿಂಗ್ ಮಾಡ್ತಾಯಿದ್ರು. ಕಾರಣ ಕೇಳಿದ್ರೆ ಅವರ ಜೊತೆಯಲ್ಲಿ ಆ ವಿಡಿಯೋ ಮಾಡಿದಂಥ ನಾಗೇಶ್ ಅನ್ನುವ ಗುತ್ತಿಗೆದಾರರು ಅದನ್ನ ಕಾರಣ ಕೇಳಿದ್ದಾರೆ. ಯಾಕೆ ಸ್ವಾಮಿ ಈ ಕೆಲಸ ಮಾಡ್ತಾ ಇದ್ದೀರಾ, ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ. ನಮ್ಗೆಲ್ಲ ಪರ್ಮಿಷನ್ ಇದೆ, ನಾವೆಲ್ಲ ಹತ್ರ ಮಾತಾಡಿದ್ದೀವಿ ಅಂತ ಹೇಳಿ. ಸೆಲ್ಫ್ ಎಕ್ಸಿಕ್ಯೂಷನ್ ವರ್ಕ್ ನೀವು ಹೆಂಗೆ ಮಾಡ್ತೀರಾ? ವರ್ಕ್ ಆರ್ಡರ್ ಆಗಿದೆಯಾ? ಸರಿ, ವರ್ಕ್ ಆರ್ಡರ್ ಆಗಿದೆ ಸರ್, ನೀವು ತೋರಿಸ್ತಿದ್ದೀರಾ ನನಗೆ ವರ್ಕ್ ಆರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲ, ಎಸ್ಟಿಮೇಟ್ ಆಗಿದೆ. ನಾನು ನಿಮ್ಮನ್ನು ಕೇಳ್ತಿರೋದು ಎರಡು. ಯಾರು ಕಾಂಟ್ರಾಕ್ಟರ್? ಅವರು ಕಾಂಟ್ರಾಕ್ಟ್ ಹೇಳಿದ್ದಾರೆ, ಅವ್ರು ಮಾಡಿಸ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ನೀವು ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಲೈನ್ಮ್ಯಾನ್, ಏನು ನೀವು ಲೈನ್ಮ್ಯಾನ್ ಅಲ್ವಾ? ಲೈನ್ಮ್ಯಾನ್ ಆಗಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋದು ಬಿಟ್ಟು ನೀವು ಯಾಕೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀರಾ? ಕಾಂಟ್ರಾಕ್ಟರ್ ಹೇಳಿದ್ರು ಅಂತ ಯಾಕೆ ಕೆಲಸ ಮಾಡ್ತೀರಾ ನೀವು? ಹಾಂ, ಮಾತಾಡ್ತಾರಾ? ಯಾರು ಸಾಹೇಬ್ರು ಮಾತಾಡ್ತಾರಾ? ಯಾರು ನಿಮ್ಮ ಸಂತೋಷ್ ಸರಾ? ಹೇಳಿ. ಮತ್ತೆ ಏಯಿನಾ? ಯಾರು ನಿಮಗೆ ಈಗ ಪ್ರೆಸೆಂಟು? ಮುನ್ರಾಜ್ ಸರಾ? ಸರಿ, ಮುನ್ರಾಜ್ ಸರ್ಗೆ ಮಾತಾಡ್ತೀವಿ. ಆಕ್ಚುಲಿ ಸೋಮವಾರ ಬಂದು ರಜೆ ಇತ್ತು. ಅವತ್ತು ಯಾವುದೇ ಒಬ್ಬ ಅಧಿಕಾರಿ O&M ಅಲ್ಲಿ ಇದ್ದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ O&M ಇಲ್ಲ. ಏನಕ್ಕೆ ಅಂದ್ರೆ ಬಾಡಿಗೆ ಕಟ್ಟಿಲ್ಲ ಅಂತೇಳಿ ಆ O&Mಗೆ ಬೀಗ ಹಾಕಿದ್ದಾರೆ ಆ ಬಿಲ್ಡಿಂಗ್ ನ ಓನರ್. ಈ ಒಂದು O&Mಗೆ ಸಂಬಂಧಿಸಿದಂತ ಲೈನ್ ಮ್ಯಾನ್ಗಳು ಇಲ್ಲೊಂದು ಗುತ್ತಿಗೆ ಒಪ್ಕೊಂಡು ಕನ್ಸ್ಯೂಮರ್ ಹತ್ರ ಆ ಕೆಲಸನ ಮಾಡ್ತಾ ಇದ್ರು. ಯಾಕೆ ಇವ್ರಿಗೆ ಸಂಬಳ ಬರ್ತಾ ಇಲ್ವಾ? ಅಷ್ಟೊಂದು ಕಷ್ಟ ಇದೆಯಾ ಇವ್ರಿಗೆ? ಯಾಕೆ ಇಷ್ಟೊಂದು ದುಡ್ಡಿನ ಮೇಲೆ ವ್ಯಾಮೋಹ ಹುಟ್ಟಿಸ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಜನ, ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಲೈನ್ ಮ್ಯಾನ್ಗಳು ಯಾಕೆ ಬೇಕು ಈ ತರದ ಕೆಲಸ ಅಂತ ಇವತ್ತು ಅರ್ಥ ಆಗ್ತಿಲ್ಲ. ಈ ವಿಚಾರವಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಆ ವಿಡಿಯೋ ಮಾಡಿದಂತ ಗುತ್ತಿಗೆದಾರರಾದ ನಾಗೇಶ್ ಅವರೇ ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಜೊತೆಲೆ ಮಾತಾಡ್ತಾ ಹೋಗೋಣ. ಆಕ್ಚುಲಿ ಏನಾಯ್ತು ಅವತ್ತು, ಈ ಒಟ್ಟು ಪ್ರಕರಣದ ಮೂಲ ಏನು ಅಂತ. ನಾಗೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನಾಗಿದೆ ಸರ್, ಇಲ್ಲಿ ರಂಜಾನ್ ಹಬ್ಬದ ದಿನ ಗೌರ್ಮೆಂಟ್ ಲೀವ್ ಇತ್ತು. ಅವತ್ತು ನಮ್ಮ ಲೈನ್ ಮ್ಯಾನ್ಗಳು ಯಾರು ಕೊತ್ನೂರು O&M ವಿಭಾಗಕ್ಕೆ ಸಂಬಂಧಪಟ್ಟ ಪರ್ಮನೆಂಟ್ ಎಂಪ್ಲಾಯೀಸ್ ಆದ ಶಂಕರ್ ಮತ್ತೆ ಗಿರೀಶ್, ಅವ್ರ ಜೊತೆ ಇನ್ನೊಬ್ರು ಪರ್ಮನೆಂಟ್ ಎಂಪ್ಲಾಯೀಸ್ ಅವರು ಆ ಕಂಬದಿಂದ ಸ್ಟಾರ್ಟ್ ಮಾಡಿ ಈ 2 ಸ್ಥಾನಗಳಿಗೆ AB ಕೇಬಲ್ ಎಳಿತಾ ಇದ್ರು. ಸರಿ, ಮತ್ತೆ ಇಲ್ಲಿಂದ ಆ ಸ್ಪನ್ ಪೋಲ್ ಇರೋ ಜಾಗಕ್ಕೆ AB ಕೇಬಲ್ ಲೇಯಿಂಗ್ ಮಾಡ್ತಾ ಇದ್ರು. ಸರಿ, ಬಂದು ವಿಚಾರಿಸಿದಾಗ ನಮ್ಮ ಹತ್ರ ವರ್ಕ್ ಆರ್ಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿರೋದ್ರಿಂದ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಹೌದಾ, ವರ್ಕ್ ಆರ್ಡರ್ ತೋರಿಸಿ ಅಂತ ಹೇಳಿದಕ್ಕೆ ಯಾವ್ದೋ ಒಂದು CD ತೆಗೆದ್ರು, ಎಸ್ಟಿಮೇಟ್ ಕಾಪಿ ಸಿಗ್ನೇಚರ್ ಆಗಿರೋದು ನೋಡಿದ್ವಿ. ವರ್ಕ್ ಆರ್ಡರ್ ನೋಡೋಸಲ ಆ ಕಾಪಿನ ಕಿತ್ಕೊಂಡ್ರು. ಸೊ ಇದ್ರಲ್ಲಿ ಏನೋ ಅಕ್ರಮ ನಡೀತಿದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ವಿಡಿಯೋ ಮಾಡಿ ಅವ್ರನ್ನ ವಿಚಾರಿಸಿದಾಗ ನಾವು ಆಲ್ರೆಡಿ ನಿಮ್ಗೆ ಆನ್ಸರ್ ಮಾಡೋರು ಮಾಡ್ತಾರೆ ಬಿಡಿ, ನಮ್ಮ ಅಧಿಕಾರಿಗಳು ಮಾತಾಡ್ತಾರೆ ಬಿಡಿ, ದರ್ಪದಿಂದ ಮಾತಾಡಿದ್ದಾರೆ. ಸೊ ಇವತ್ತು ಬಂದು ನೋಡಿದ್ರೆ ಹಾಕಿರೋ AB ಕೇಬಲ್ ಕೂಡ ತೆಗ್ದಿದ್ದಾರೆ. ವರ್ಕ್ ಆರ್ಡರ್ ಆಗಿದ್ರೆ ಇದನ್ನ ಯಾಕೆ ತೆಗಿಬೇಕು ಮತ್ತೆ ಇವರು? ಅಲ್ಲ, ಅವರು ಕೇಬಲ್ ಲೇಯಿಂಗ್ ಮಾಡಿದ್ರೆ ನಿಮ್ಗೆ ಅಂತ ಅಂದ್ರೆ ಸರ್, ಕೇಬಲ್ ಲೇಯಿಂಗ್ ಅದು ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಮಾಡ್ಬೇಕಾಗಿರೋಂತ ಕೆಲಸ. ಅದನ್ನ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಲಿಕ್ಕೆ ಯಾವುದೇ ತರಹದ ಅನುಮತಿ ಇಲ್ಲ. ಪ್ಲಸ್ ಅದ್ರಲ್ಲಿ ಇನ್ನೊಂದೇನು ಅಂದ್ರೆ, ಪಾಪ ಯಾರೋ ಒಬ್ಬ ಟೆಂಪ್ರವರಿ ಹುಡುಗನ ಕಂಬಕ್ಕೆ ಹಚ್ಚಿದ್ದಾರೆ. ಯಾರು ಟೆಂಪ್ರವರಿ ಹುಡುಗನ್ನ ಕಂಬಕ್ಕೆ ಹಚ್ಚಿದ್ದಾರೆ. ಒಂದು ಹೆಲ್ಮೆಟ್ ಇಲ್ಲ, ಒಂದು ಅರ್ಥಿಂಗ್ ಹಾಕಿಲ್ಲ, ಒಂದು ಸೇಫ್ಟಿ ಮೆಟೀರಿಯಲ್ಸ್ ಇಲ್ಲ. ಅವ್ರನ್ನ ಬಂದ್ ಕೇಳಿದ್ರೆ ನಾವು ಆರ್ಎಂಎಲ್ ಅರ್ಥಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ. ಟೆಂಪ್ರವರಿ ಹುಡುಗರು ಸತ್ರ ಯಾರು ಸರ್ ಜವಾಬ್ದಾರಿ? ಎಷ್ಟು ಅಲ್ಲ, ಆಕ್ಚುಲಿ ಆಸ್ ಪರ್ ಡಿಪಾರ್ಟ್ಮೆಂಟ್ ಪ್ರಕಾರ ಟೆಂಪ್ರವರಿ ಹುಡುಗನ ಯಾವುದೇ ಕಾರಣಕ್ಕೂ ಕಂಬ ಹಚ್ಚಂಗಿಲ್ಲ. ಬಟ್ ಇವರು ಕಂಬ ಹಚ್ಚಿ ಈ ರೀತಿ ಕಾರ್ಯಗಳನ್ನ ಅನಧಿಕೃತವಾಗಿ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಈಗ ಅವ್ರನ್ನ ಕೇಳಿದ್ರೆ ನಮ್ಮ ಮೇಲಧಿಕಾರಿಗಳು ಮಾತಾಡ್ತಾರೆ. ಅಂದ್ರೆ ಇದಕ್ಕೆ ಸರ್ಕಾರಿ ಅಧಿಕಾರಿಗಳಿಂದ ಯಾವುದೇ ಕ್ರಮ ಇಲ್ವಾ? ಯಾಕಿಲ್ಲ? ಪ್ರತಿಯೊಬ್ಬರು ನೋಡಿ, ಸರ್ಕಾರಿ ಅಧಿಕಾರಿಗಳನ್ನು ಮಾತ್ರಕ್ಕೆ ಸರ್ವಾಧಿಕಾರಿಗಳಲ್ಲ ಅವರು. ಹೌದು, ಆಯ್ತಾ? ಅವರು ಒಂದು ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಅವರು ಕಾನೂನು ಕ್ರಮದಲ್ಲೇ ಕೆಲಸ ಮಾಡ್ಬೇಕಾಗತ್ತೆ. ನಿಯರ್ಲಿ 4 ಸ್ಪ್ಯಾನ್ ಕೇಬಲ್ ಹಾಕ್ತಿದ್ರ ನೋಡಿ. ಆ ಕಂಬ ನೋಡಿ, ಅದು ಬೆಂಡ್ ಆಗಿದೆ. ಅದನ್ನ ಸರಿಪಡಿಸೋಕೆ ಬೆಸ್ಕಾಂ ಅವ್ರಿಗೆ ಟೈಮ್ ಇಲ್ಲ, ಮತ್ತೆ ಕರ್ತವ್ಯ ನಿರ್ವಹಿಸಕ್ಕೆ ಸಮಯ ಇಲ್ಲ. ಬಟ್ AB ಕೇಬಲ್ ಒಬ್ಬ ಗುತ್ತಿಗೆದಾರನ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವ್ರಿಗೆ ತುಂಬಾ ಸಮಯ ಇದೆ. ಸರ್, ಇವಾಗ ನಾವು O&M ಹತ್ರ ನೋಡಿದ್ವಿ. ಅವ್ರು O&M ಎದುರುಗಡೆನೆ ನೂರಾರು ಸಮಸ್ಯೆಗಳಿದೆ. ಅದನ್ನೆಲ್ಲ ಸರಿಪಡಿಸ್ಕೊಳಕ್ ಅವ್ರಿಗೆ ಸಮಯ ಇಲ್ಲ, ತುಂಬಾ ಬಿಸಿ. ಇಂತ ದುಡ್ಡು ಬರುವಂತ ಕೆಲಸಗಳಾದ್ರೆ ಮಾಡ್ತಾರೆ.
ಆಯ್ತು, ಇವಾಗ ಅವ್ರು ದುಡ್ಡು ಬರುವಂತ ಕೆಲಸನೇ ಮಾಡಿದಾರೆ, ನಿಮ್ಗೇನ್ ತೊಂದ್ರೆ? ಸರ್ ನಮ್ಗೇನ್ ತೊಂದ್ರೆ ಇಲ್ಲ, ಒಬ್ಬ ಗುತ್ತಿಗೆದಾರ ಮಾಡ್ಬೇಕಾಗಿರೋ ಕೆಲಸ ಇವ್ರು ಮಾಡಿ ಯಾರೋ ಒಬ್ಬ ಟೆಂಪ್ರವರಿ ಹುಡುಗನ ಏನಾದ್ರೂ ಅನಾಹುತ ಆಗಿ ಅರ್ಥಿಂಗ್ ಹಾಕೊಳ್ದೆ ಯಾವ್ದೇ ವ್ಯವಸ್ಥೆ ಸೇಫ್ಟಿ ಇಲ್ಲದೆ ಮಾಡಿ ಆ ಹುಡುಗನ್ಗೆ ನೋಡಿ ಎಂತ ಪಾಯಿಂಟ್ ನೋಡಿ ಸರ್ ಅದು. ಈ ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದ್ ಕಡೆಯಿಂದ ಇಲ್ಲಿ ಆ ಬಿಲ್ಡಿಂಗ್ ಇದಾವೆ, ಡಿಜೆ ಇದೆ, ಅಲ್ಲಿ ನೋಡಿ ಅಲ್ಲಿ ಡಿಜೆ ಇದೆ, ಡಿಜೆ ಇಂದ ಪವರ್ ಸಪ್ಲೈ ರಿಟರ್ನ್ ಆಯ್ತು ಅಂದ್ರೆ ಇವ್ರು ಕೊಡೋ ಆನ್ಸರ್ ಇಷ್ಟೇ, ಡಿಜೆ ರಿಟರ್ನ್ ಆಯ್ತು, ಡಿಜೆ ಇಂದ ಸತ್ತ. ಒಟ್ಟಾರೆಯಾಗಿ ಈ ಒಂದು ಕೆಲಸದಲ್ಲಿ ಅಕ್ರಮ ನಡೆದಿದೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ? ಹೌದೌದು ನಡೆದಿದೆ. 100% ಅಕ್ರಮ ಅಕ್ರಮ ನಡೆದಿದೆ. ನಡೆದಿಲ್ಲ ಅಂದ್ರೆ ಯಾಕೆ ಸರ್ ಬಿಚ್ಚಿದ್ರು ಲೇಯಿಂಗ್ ಮಾಡಿದ್ದು? ಸರಿ, ಇವಾಗ ನೀವು ವಿಡಿಯೋನ ಹಾ ಸರ್. ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ರಿ, ಹೌದು ಹೌದಾ? ಹೌದು. ಇವಾಗ ಆ ವಿಡಿಯೋನ ಇವರ ಹಿರಿಯ ಅಧಿಕಾರಿಗಳು ನೋಡಿದಾರಾ? ನೋಡಿದ್ದಾರೆ ಸರ್. ಅವರು ನಾವು ಇವ್ರನ್ನ SC ಆಫೀಸರ್ ನ ಭೇಟಿ ಮಾಡಿದ್ವಿ. ಅವ್ರೇನ್ ಹೇಳಿದಾರೆ, ಇಲ್ಲ ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದೀವಿ ಅಂತ ಹೇಳಿದಾರೆ. ಓಕೆ, ಮುಂದಿನ ದಿನದಲ್ಲಿ ಏನ್ ಕ್ರಮ ಕೈಗೊಳ್ತಾರೆ ಇದ್ರ ಬಗ್ಗೆ ನಮ್ಮ ಬೆಸ್ಕಾಂ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಯಾವ ರೀತಿ ಕ್ರಮ ತಗೊಂತಾರೆ ಅಂತ ನೋಡ್ಬೇಕಾಗಿದೆ. ಏನು ನಿನ್ನೆ ನಿಮ್ಮ SC ಅವರು ಏನ್ ಹೇಳಿದ್ರು? ಸರ್ ಅದೇ ಅವರು ನಮ್ಮ ಲೋಯರ್ ಆಫೀಸರ್ಗೆ ನಾವು ಇನ್ಫಾರ್ಮ್ ಮಾಡಿದೀವಿ. ಅವ್ರ ಏನಾಗಿದೆ ಪ್ರೈಮರಿ ಡೀಟೇಲ್ಸ್ ಬೇಕು ಅಂತ ಕೇಳಿದಾರೆ, ತಗೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದಾರೆ. ಸರ್ ಇವಾಗ ಅದು ಏನಾದ್ರೂ ಇವ್ರು ಮಾಡಿರೋದು ಅಕ್ರಮನೇ ಅಂತ ಪ್ರೂವ್ ಆದ್ರೆ ಯಾವ ರೀತಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದಾರೆ? ಸರ್ ಅಕಸ್ಮಾತ್ ಇದೇನಾದ್ರು ಅನ್ಅಫಿಷಿಯಲಿ ಇಲ್ಲ ತಪ್ಪಾಗಿ ಆಗಿದ್ರೆ ಇದಕ್ಕೆ ಒಂದು ಸಸ್ಪೆನ್ಷನ್ ಇಲ್ಲ ಅಂದ್ರೆ ನಾವು ಟ್ರಾನ್ಸ್ಫರ್ ಆದ್ರೂ ಕ್ರಮ ತೆಗೆದುಕೊಂಡೇ ತಗೊಂತೀವಿ ಅಂತ ನಮ್ಮ SC ಸಾಹೇಬ್ ಹೇಳಿದ್ದಾರೆ. ಸರ್ ಇವಾಗ ಯಾವುದೇ ರೀತಿಯಾದ ಎಸ್ಟಿಮೇಟ್ ಇಲ್ದಂಗೆ ಸೂಪರ್ವೈಸಿಂಗ್ ಚಾರ್ಜಸ್ ಕಟ್ಲಿದ್ದಂಗೆ ಕೆಲಸ ಮಾಡಿರೋದ್ರಿಂದ ಇಲಾಖೆಗೂ ನಷ್ಟ. ಹೌದು, ಇಲಾಖೆಗೆ ಸಹಜವಾಗಿ 5% ಬರ್ಬೇಕಾಗಿತ್ತು, ಅದನ್ನು ನಷ್ಟ ಮಾಡಿ ಇವ್ರು ನೇರವಾಗಿ ರಜೆ ಇದ್ದ ದಿನ ಇವ್ರು ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದಂಗೆ ಲೈನ್ ಆಫ್ ಮಾಡ್ಕೊಂಡು ಕೆಲಸ ಮಾಡಿರೋದು ಅಲ್ಲದೆ ಮತ್ತೆ ಯಾವುದೇ ರೀತಿಯಾದ ಸೇಫ್ಟಿನೂ ಬಳಸಿಲ್ಲ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಲ್ವಾ? ಇದು ನಿಜ ಅಲ್ವಾ? ನಿಜ ಸರ್. ನಿಮ್ ವಿಡಿಯೋದಲ್ಲಿ ನೀವು ತೋರಿಸಿದ್ದೀವಿ. ತೋರಿಸಿದೀವಿ. ಸರ್ ಥ್ಯಾಂಕ್ ಯು ನಾಗೇಶ್ ಅವರೇ, ತುಂಬಾ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.